ಗುಡ್ ಮಾರ್ನಿಂಗ್. ಸೊ ಮಮತಾ ಫ್ಯಾಮಿಲಿ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ನಾನು ನ್ಯೂಟ್ರಿಷಸ್ ವ್ಯಾಲ್ಯೂ ಇರೋಂಥ ಒಂದು ಕ್ರಾಪ್ ಬಗ್ಗೆ, ಕನ್ಸಂಪ್ಷನ್ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಸೊ ಅದು ಮಶ್ರೂಮ್. ಸೊ ಈಗಾಗಲೇ ನಾನೊಂದಷ್ಟು ಸ್ಟೋರ್ ಆಗಿರೋ ಮಶ್ರೂಮ್ ಕೆಮಿಕಲ್ ಸೊಲ್ಯೂಷನಲ್ಲಿ ಸ್ಟೋರ್ ಆಗಿರೋ ಮಶ್ರೂಮ್ನ ತೋರಿಸ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಇದು ಇದು ಪೂರ್ತಿ ವರ್ಲ್ಡಲ್ಲಿ ಬೆಳೆಯುವಂಥ ಮಶ್ರೂಮು. ಸೊ ಎಲ್ಲ ಮಶ್ರೂಮ್ಗಳನ್ನು ಒಂದು ಕಡೆ ಸ್ಟೋರ್ ಮಾಡಿದ್ದಾರೆ. ಸೊ ಕೆಲವೊಂದು ರಿಸರ್ಚ್ ಪ್ರಕಾರ ಎಡಿಬಲ್ ಮಶ್ರೂಮ್ಸ್ ಇದೆ, ಕೆಲವೊಂದು ನಾನ್ ಎಡಿಬಲ್ ಮಶ್ರೂಮ್ಸ್ ಇದೆ. ಸೊ ಕೆಲವೊಂದು ಎಡಿಬಲ್ ಮಶ್ರೂಮ್ಸ್ ಅದರದ್ದು ವ್ಯಾಲ್ಯೂ ಬೇಸ್ ತುಂಬ ನಮ್ಮ ಬಾಡಿಗೆ ತುಂಬ ನ್ಯೂಟ್ರಿಷಸ್ ವ್ಯಾಲ್ಯೂ ಸಿಗುತ್ತೆ ಅದರಿಂದ ಕನ್ಸಂಪ್ಷನ್ ಮಾಡೋದ್ರಿಂದ. ಸೊ ನಮ್ಮಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಅವೈಲಬಲ್ ಇರುವಂಥ ಮಶ್ರೂಮ್ಸಲ್ಲಿ ಒಂದು ಆಯಿಸ್ಟರ್ ಮಶ್ರೂಮ್ ಅಂತ ಇದೆ, ಬಟನ್ ಮಶ್ರೂಮ್ ಅಂತ ಇದೆ, ಆಮೇಲೆ ಮಿಲ್ಕಿ ಮಶ್ರೂಮ್, ಮಿಲಾನೋ ಮಶ್ರೂಮ್ ಅಂತ ಕೂಡ ಇದೆ. ಸೊ ಈ ಆಯಿಸ್ಟರ್ ಮಶ್ರೂಮ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಕೆಲವೊಬ್ಬರು ನೋಡಿರ್ತೀರ, ನಾನು ಫೋಟೋಸ್ ಶೇರ್ ಮಾಡ್ತೀನಿ. ಸೊ ಆಯಿಸ್ಟರ್ ಮಶ್ರೂಮಲ್ಲಿ ಕಲರ್ಸ್ ಇದ್ದಾವೆ. ವೈಟ್ ಮಶ್ರೂಮ್ ಇದೆ, ಗ್ರೇ ಮಶ್ರೂಮ್ ಇದೆ, ಪಿಂಕ್ ಮಶ್ರೂಮ್ ಇದೆ, ಸೊ ಯೆಲ್ಲೋ ಮಶ್ರೂಮ್ ಇದೆ. ಸೊ ಈ ಥರ ಕಲರ್ಸಲ್ಲಿ ಇದೆ. ಬಟ್ ಇದೆಲ್ಲ ಒಂದೇ ಜಾತಿಗೆ ಸೇರಿರೋದು. ಅದನ್ನು ಆಯಿಸ್ಟರ್ ಮಶ್ರೂಮ್ ಅಂತ ಕರಿತೀವಿ. ನಂತರ ನಮ್ಮಲ್ಲಿ ಮಿಲ್ಕಿ ಮಶ್ರೂಮ್ ಅಂತ ಇದೆ. ಸೊ ಅದು ಒಂಥರ ಕೊಡೆ ಥರ ಬರುತ್ತೆ, ಛತ್ರಿ ಥರ. ಅದು ಒಂದೊಂದು ಮಶ್ರೂಮ್ ನಿಮಗೆ ಒಂದೊಂದು ಸತಿ 1/4 kg ಬರುತ್ತೆ. ಸೊ 2-3 ಮಶ್ರೂಮಲ್ಲಿ 1 kg ಆಗಿಬಿಡುತ್ತೆ. ಸೊ ಅದು ಕೂಡ ನಿಮ್ಮ ಇದು ರೀಪ್ಲೇಸ್ಮೆಂಟ್ ಫಾರ್ ಯುವರ್ ನಾನ್ ವೆಜ್. ಸೊ ಯಾರು ನಾನ್ ವೆಜ್ ಪ್ರಿಯರ್ ಇರ್ತೀರಲ್ವ, ಸೊ ಅವರು ಇದನ್ನು ಟೇಸ್ಟ್ ಮಾಡಿದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಆಲ್ಟರ್ನೇಟಿವ್ ಫುಡ್ ಥರ ಅನಿಸುತ್ತೆ. ಸೊ ಅದು ತುಂಬ ಗಟ್ಟಿ ಕೂಡ. ಸೇಮ್ ನೀವು ಪ್ರೆಷರ್ ಕುಕ್ಕರಲ್ಲಿ ಹಾಕಿ ಅದನ್ನು ಕುಕ್ ಮಾಡಬೇಕು. ಸೊ ಅಷ್ಟು ಗಟ್ಟಿ ಇರುತ್ತೆ ಅದು. 2 ಟೈಮ್ಸ್ ಆದರೂ ಪ್ರೆಷರ್ ಕುಕ್ಕರಲ್ಲಿ ಪ್ರೆಷರ್ ತೆಗ್ದು ಆಮೇಲೆ ಅದನ್ನು ನೀವು ಬೇರೆ ಯಾವುದಾದ್ರೂ ಸಾಂಬಾರು ಮಾಡ್ಕೋಬೋದು, ಅಥವಾ ಚಿಕನ್ 65 ಥರ ಅದು ಗೋಬಿ ಮಂಚೂರಿ ಮಾಡ್ಕೋಬೋದು. ಸೊ ಆ ಥರ ಡಿಫ್ರೆಂಟ್ ವೆರೈಟೀಸ್ ಮಾಡ್ಕೋಬೋದು. ನಂತರ ನಮಗೆ ಬಟನ್ ಮಶ್ರೂಮ್ ಅಂತ. ಸೊ ನಮಗೆ ಈಸಿಲಿ ಅವೈಲಬಲ್ ಮಾರ್ಕೆಟ್ಸಲ್ಲಿ, ಈ ಸೂಪರ್ ಮಾರ್ಕೆಟ್ಸು ಎಲ್ಲ ಬಟನ್ ಮಶ್ರೂಮ್ ₹40, ₹50 ಅಂತ ಕೊಡ್ತಾರೆ. ಸೊ ಈ ಬಟನ್ ಮಶ್ರೂಮ್ ಆ್ಯಕ್ಚುಲಿ ಈ ಮಿಲ್ಕಿ ಮತ್ತು ಆಯಿಸ್ಟರು ನಮ್ಮ ಕರ್ನಾಟಕದಲ್ಲಿ ಬೆಳೀತಿದ್ದಾರೆ, ತುಂಬ ಬೆಳೀತಿದ್ದಾರೆ. ನಮಗೆ ಈಸಿಯಾಗಿ ಕರ್ನಾಟಕದಿಂದನೇ ನಮಗೆ ಕನ್ಸಂಪ್ಷನ್ಗೆ ಇದು ಸಿಗ್ತಾ ಇದೆ. ಬೆಂಗಳೂರಲ್ಲಿ ಬೆಳೀತಾ ಇದ್ದಾರೆ. ಆದರೆ ಈ ಬಟನ್ ಮಶ್ರೂಮ್ ಅನ್ನೋದೇನೆಂದರೆ, ಇದು ಇಲ್ಲೆಲ್ಲೂ ನಮ್ಮ ಕರ್ನಾಟಕದಲ್ಲಿ ಬೆಳೀತಿರೋದು ತುಂಬ ಕಡಿಮೆ, ಎಲ್ಲೋ ಒಬ್ಬರೋ ಇಬ್ಬರು. ಬಟ್ ಅದು ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ. ನಮ್ಮ ಮಶ್ರೂಮ್ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. 18 ಗ್ರಾಮ್ ಮಶ್ರೂಮ್ ಎವ್ರಿ ಡೇ ಕನ್ಸಂಪ್ಷನ್ ಮಾಡಿದ್ರೆ ಕ್ಯಾನ್ಸರ್ ರೇಟ್ 45% ಆಫ್ ಕ್ಯಾನ್ಸರ್ ರೇಟ್ನ ರೆಡ್ಯೂಸ್ ಮಾಡ್ಬೋದು. ಮತ್ತು ಬ್ಲಡ್ ಪ್ರೆಷರ್, ಸೊ ಸೋಡಿಯಂ ಲೋ ಇರುತ್ತೆ, ಹೈ ಇನ್ ಪೊಟ್ಯಾಷಿಯಮ್ ಇರೋದ್ರಿಂದ ಮಶ್ರೂಮಲ್ಲಿ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ಬೋದು. ಮತ್ತು ಯಾರಿಗಾದ್ರೂ ಸ್ಟ್ರೋಕ್ ಹೊಡೆದಿದ್ರೆ ಆವಾಗೂ ಕೂಡ ಲಯನ್ ಮಶ್ರೂಮ್ ಅಂತ ಸಿಗುತ್ತೆ. ಸೊ ಆ ಮಶ್ರೂಮ್ನ ಕನ್ಸಂಪ್ಷನ್ ಮಾಡೋದ್ರಿಂದ ಸೊ ಬ್ರೈನ್, ಸ್ಪೈನಲ್ ಕಾರ್ಡ್ ಇಂಜುರಿ, ಈ ಥರ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಸೊ ರಿಕವರಿ ಫಾಸ್ಟ್ ಆಗುತ್ತೆ. ಮತ್ತು ಇಮ್ಯೂನ್ ಸಿಸ್ಟಮ್, ಸೊ ಇದು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಮತ್ತು ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಮತ್ತು ವೆಯ್ಟ್ ಲಾಸ್, ಯಾರು ಈಗ ಡಯಟ್ ಕಂಟ್ರೋಲ್ ಇರ್ತಾರೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂಥವರೆಲ್ಲ ಮಶ್ರೂಮ್ನ ಕನ್ಸಂಪ್ಷನ್ ಮಾಡೋದ್ರಿಂದ ಅಟ್ಲೀಸ್ಟ್ ವೀಕ್ಲಿ 2 to 3 ಟೈಮ್ಸ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ವಿಟಮಿನ್ ಡಿ ರಿಚ್ ಫುಡ್ ಇದು. ಅದು ಯು ವಿ ರೇಡಿಯೇಷನ್ಗೆ ಇದನ್ನು ಎಕ್ಸ್ಪೋಸ್ ಮಾಡಿದ್ರೆ ವಿಟಮಿನ್ ಡಿ ಆಲ್ಸೋ ವಿ ಕ್ಯಾನ್ ಗೆಟ್ ಫ್ರಮ್ ಮಶ್ರೂಮ್. ಸೊ ಈಗ ನಿಮಗೆ ಪಿಕ್ಚರಲ್ಲಿ ಕಾಣ್ತಿರೋದು ಆಯಿಸ್ಟರ್ ಮಶ್ರೂಮ್ ಅಂತ. ಸೊ ಆಯಿಸ್ಟರ್ ಮಶ್ರೂಮು ಈಗ ಇಲ್ಲಿರುವಂಥದ್ದು ಯೆಲ್ಲೋ ಮತ್ತು ಗ್ರೇ ಕಲರ್ ಇದೆ. ಸೊ ಇದು ಕನ್ಸ್ಯೂಮಬಲ್. ಇದು ಲೈಫ್ ಸೈಕಲ್ ಬಂದುಬಿಟ್ಟು 45 to 50 ಡೇಸ್ ಬೇಕು ಇದು ಗ್ರೋ ಮಾಡೋಕ್ಕೆ. ಮತ್ತು ಟೆಂಪ್ರೇಚರು 22 to 27 ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇದನ್ನು ಗ್ರೋ ಮಾಡ್ಬೋದು. ಆಮೇಲೆ ಶೆಲ್ ಲೈಫ್ ಬಂದು 1 ದಿನದೊಳಗಡೆ ಇದನ್ನು ನೀವು ಕನ್ಸಂಪ್ಷನ್ ಮಾಡಬೇಕು. ಸೊ ನ್ಯೂಟ್ರಿಷಸ್ ವ್ಯಾಲ್ಯೂ ನಿಮಗೆ ಬೇಕು ಅಂದರೆ ಆ ಮಶ್ರೂಮಿಂದ 1 ದಿನದೊಳಗಡೆ ಹಾರ್ವೆಸ್ಟ್ ಮಾಡಿದ ಕೂಡಲೇ ಅದನ್ನು 24 ಅವರ್ಸಲ್ಲಿ ಕನ್ಸಂಪ್ಷನ್ ಮಾಡಬೇಕು. ಸೊ ಇದು ಈಸಿಲಿ ಅವೈಲಬಲ್ ಇದೆ, ಬ್ಯಾಂಗ್ಳೂರಲ್ಲೆಲ್ಲ ಸಿಗ್ತಾ ಇದೆ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಿಲ್ಕಿ ಮಶ್ರೂಮ್ ಅಂತ. ಸೊ ಇದು 60 to 70 ಡೇಸ್ ಬೇಕು ಗ್ರೋಯಿಂಗ್ ಪೀರಿಯಡು. ಆಮೇಲೆ 30 to 33 ಡಿಗ್ರಿ ಸೆಲ್ಸಿಯಸಲ್ಲಿ ಇದನ್ನು ಬೆಳೆಸಬೇಕು. ಸೊ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಬೆಳೆಸೋಕ್ಕಾಗಲ್ಲ. ಸೊ ಇದಕ್ಕೆ ಒಂದು ಬೇರೆ ಮೆಥಡೇ ಇದೆ. ಸೊ ಹ್ಯುಮಿಡಿಫೈಯರು, ಟೆಂಪ್ರೇಚರ್ ಕಂಟ್ರೋಲರ್ ಎಲ್ಲ ಯೂಸ್ ಮಾಡಿ ಬೆಳೆಸಬೇಕಾಗುತ್ತೆ. ಸೊ ಇದರದ್ದು ಲೈಫ್ ಸ್ಪ್ಯಾನ್ ಅಂದರೆ ಶೆಲ್ ಲೈಫ್ ಬಂದುಬಿಟ್ಟು 4 ಡೇಸ್ ಅಥವಾ 5 ಡೇಸ್ ರೆಫ್ರಿಜರೇಟ್ ಮಾಡಿ ಇನ್ನೂ ಸ್ವಲ್ಪ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ಶಿಟಾಕೆ ಅಂತ ಕರಿತೀವಿ. ಇದು ಮೆಡಿಸಿನಲ್, ಹೈಲಿ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದು. ಇದು 120 ಡೇಸ್ ಬೇಕು ಇದನ್ನು ಗ್ರೋ ಮಾಡೋಕ್ಕೆ. ಸೊ ಇದು ಮಾರ್ಕೆಟಲ್ಲಿ 2000 ರೂಪೀಸ್ ಇದೆ 1 kg.
ಮಶ್ರೂಮ್ ಬೆಲೆ ಶಿಟಾಕೆ ಅಂತ. ಸೊ ಇದು ಅಷ್ಟು ಈಸಿ ಅಲ್ಲ ಗ್ರೋ ಮಾಡೋದು. ಸೊ ಇದಕ್ಕೆ ನಾವು ಗ್ರೋ ಮಾಡೋಕ್ಕೆ ಯೂಸ್ ಮಾಡೋ ಮೆಥಡೇ ಬೇರೆ. ಸೊ ಆಗಲೇ ನಾನು ಇದ್ರ ಬೆನಿಫಿಟ್ಸ್ ಬಗ್ಗೆ ಹೇಳಿದ್ದೆ. ಸೊ ಇಲ್ಲೊಂದು ನೋಡಿ, ಹಾರ್ಟ್ ರಿಲೇಟೆಡ್ ಡಿಸೀಸಸ್ಸು ಅದಕ್ಕೆಲ್ಲ ಮಶ್ರೂಮ್ ಯೂಸ್ ಆಗುತ್ತೆ. ಆಮೇಲೆ ಕ್ಯಾನ್ಸರ್ ಪ್ರಿವೆನ್ಷನ್ನು, ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿಡುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ. ಸೊ ವಿಟಮಿನ್ ಸಿ ರಿಚ್ ಇದೆ, ಕ್ಯಾಲೋರೀಸ್ ಸೊ ಕೂಡ ರಿಚ್ ಇದೆ. ಸೊ ಫ್ಯಾಟ್ ಕಡಿಮೆ ಕನ್ಸಂಪ್ಷನ್ ಆಗುತ್ತೆ. ಸೊ ಮಶ್ರೂಮ್ ಹೇಗೆ ಪ್ಯಾಕ್ ಮಾಡ್ತಾರೆ ನೋಡಿ. ಸೊ ಇದು ಬಂದು ಆಯಿಸ್ಟರ್ ಮಶ್ರೂಮು. ಸೊ ಇದು ಪ್ಯಾಕಿಂಗ್ ಮಿಷಿನ್ನು. ಸೊ ಈ ಥರ ಪ್ಯಾಕ್ ಮಾಡೋದ್ರಿಂದ ಮಶ್ರೂಮ್ ಬಂದು ಇದು ಫಂಗಸ್ಸು. ಓಕೆ, ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಇದ್ರ ಮೇಲೆ ಬೇಗ ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಬೇಕು. ಸೊ ನನ್ನ ವಿಡಿಯೋ ಮಶ್ರೂಮ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಮುಂದಿನ ಸಂಚಿಕೆಯಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.